ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ರಾತ್ರಿ ಅರವಿಂದ್ ಕೇಜ್ರಿವಾಲ್ ರವರನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿ ಕೊಂಡೊಯ್ದಿದ್ದಾರೆ. ಇನ್ನು ಅವರ ಕುಟುಂಬದವರನ್ನೂ ಕೂಡ ಗೃಹ ಬಂಧನಕ್ಕೊಳಪಡಿಸಿದ್ದಾರೆ ಎನ್ನುವಂತಹ ಊಹಾಪೋಹಗಳು ಹರಿದಾಡ್ತಾ ಇದೆ. ಈ ಬಗ್ಗೆ ಯಾವುದು ಕ್ಲಾರಿಟಿ ಸಿಕ್ಕಿಲ್ಲ. ಒಂದ್ ಕಡೆ ಅವರ ಅರೆಸ್ಟ್ ಆಗಿದ್ದನ್ನ ಖಂಡಿಸಿ, ಅಂದ್ರೆ ಅವರ ಬಂಧನವನ್ನ ಖಂಡಿಸಿ ದೆಹಲಿಯಲ್ಲಿ ಪಕ್ಷದ ಅಥವಾ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು, ಮುಖಂಡರು, ನಾಯಕರು ಎಲ್ಲರೂ ಕೂಡ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಅವರನ್ನು ಕೂಡ ಹತ್ತಿಕ್ಕುವಂತ ಕೆಲಸ ನಡೀತಾ ಇದೆ. ಇಬ್ಬರು ಸಚಿವರನ್ನ ಈಗಾಗಲೇ ಅರೆಸ್ಟ್ ಮಾಡಿರುವಂತದ್ದು. ಮತ್ತೊಂದೆಡೆ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲೇರಿದ್ರು ಅರವಿಂದ್ ಕೇಜ್ರಿವಾಲ್ ರವರು. ಅಂದ್ರೆ ಅವರ ಪರ ವಕೀಲರು ಏನಿದ್ದಾರೆ, ಸಿಂಘ್ವಿ ಅನ್ನೋಂಥವ್ರು, ಅವರು ಅರ್ಜಿನ ಸಲ್ಲಿಸಿದ್ರು. ನಂತರ ಇಲ್ಲ, ಅರವಿಂದ್ ಕೇಜ್ರಿವಾಲ್ ರವರು ಅದನ್ನ ಬೇಡ ಅಂತ ಹೇಳಿ ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಹೀಗೆ ಕ್ಷಣಕ್ಕೊಂದು ಬೆಳವಣಿಗೆಗಳು ನಡೀತಾನೆ ಇದಾವೆ. ಆದ್ರೆ ಇದೀಗ ಅವ್ರ ಅರೆಸ್ಟ್ ಹೇಗಾಯ್ತು ಅನ್ನೋದು ದೊಡ್ಡ ಪ್ರಶ್ನೆ ಅಂತಿದ್ದಾರೆ. ಸರ್, ಯಾವ ರೀತಿ, ಅದು ಯಾಕೆ ಅರೆಸ್ಟ್ ಆಗಬಾರ್ದಿತ್ತು ಅಂತ ನೀವ್ ಹೇಳ್ತಾ ಇರೋದು? ನಾನು ಆಗಬಾರ್ದಾಗಿತ್ತು ಅಂತ ಏನು ಹೇಳ್ತಾ ಈ ಸಂದರ್ಭದಲ್ಲಿ ಆಗಬಾರ್ದಿತ್ತು. ಯಾಕೆ ಆಗಬಾರ್ದಾಗಿದೆ ಈ ಸಂದರ್ಭದಲ್ಲಿ ಅಂದರೆ, ಒಂದು ಮೊದಲೇ ಅಂದರೆ ಇದ್ದಂಥ ಸರ್ಕಾರ ಜೋಪಾಸನಾ ಸರ್ಕಾರ, ಕೇರ್ ಟೇಕರ್. ಚುನಾವಣೆ ಘೋಷಣೆ ಆದ ತಕ್ಷಣ ಯಾವುದೇ ಸರ್ಕಾರ ಇದ್ದರೂ ಆ ಸರ್ಕಾರ ಜೋಪಾಸನಾ ಸರ್ಕಾರ. ನೆಕ್ಸ್ಟ್ ಹೊಸ ಸರ್ಕಾರ ಬಂದಾಗ ಮುಂದಿನ ಹೆಜ್ಜಿಡುವಂಥದ್ದು. ಈ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾದ ನಿರ್ಧಾರ ಇದು. ಇಡೀ CBI ಯಾವುದೋ ಇದ್ರೂ ಇದು ಸ್ವಾಯತ್ತ ಸಂಸ್ಥೆ, ಅದರಲ್ಲಿ ಸಂಶಯ ಇಲ್ಲ. ಅವ್ರಿಗೆ ಯಾವುದೇ ಡಿಸಿಷನ್ ತೆಗೆದುಕೊಂಡು ಹಕ್ಕಿರ್ತದೆ, ಆದರೆ ಪೂರ್ಣ ಪ್ರಮಾಣದ ಹಕ್ಕು ಅವ್ರಿಗೆ ಇರುವುದಿಲ್ಲ. ಅದು ಹಿಂದಿನ ಕೇಸ್ನ ತೊಗೊಂಡು ಏನೋ ಹಾಕಿದ್ದಾರೆ, ರೈಡ್ ಮಾಡಿದ್ದಾರೆ, ಅವ್ರನ್ನ 9 ಸಲ ಸಮನ್ಸು ಕೊಟ್ಟಿದ್ದಾರೆ, ಬಂದಿಲ್ಲ. ಅನೇಕ ಕಾರಣಕ್ಕಾಗಿ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿ ಈ ಒಂದು ಏನಪ್ಪ ಅಂದರೆ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. ಆ ಕೋರ್ಟ್ನಲ್ಲೇ ಸುಪ್ರೀಂ ಕೋರ್ಟ್ ಹೋಗುವಂಥದ್ದು ಏನೋ ಪ್ರಯತ್ನ ಮಾಡಿ ಮತ್ತೆ ಸರಿದಾರೆ. ಏನಾಗಿತ್ತು ಅಂದ್ರೆ, ಇದು ಕೋರ್ಟ್ನಲ್ಲಿದು ಅವ್ರ ಕೇಸ್ ಹಾಕೋದು, ಅದಕ್ಕೆ ವಕೀಲ ನೋಡೋದು, ಅದು ಮುಂದೆ ತೊಗೊಂಡೋಗೋದು, ನಾವು ಎನ್ಕ್ವೈರಿ ಮಾಡೋರಿದ್ವಿ, ನಮಗೆ ಪೂರ್ಣ ಪ್ರಮಾಣ ಸಿಗಬೇಕಾಗಿರುತ್ತೆ, ಇವರು ವಾದ ಮಾಡೋದು, ಹಿಂಗೆ ವಾದಗಳು ಕೇಳ್ಕೊಂಡು ಮತ್ತೆ ಕೋರ್ಟ್ ಇದ್ದಿದ್ದು ಅಡ್ಜರ್ನ್ ಮಾಡಿ ಮುಂದಿನ ಡೇಟ್ ಕೊಟ್ಟದ. ನಾನು ಈ ಸಂದರ್ಭ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ಕೇಜ್ರಿವಾಲ್ರ ಅಪರಾಧಿ ಹೌದು ಅಲ್ಲೋ, ಈಗ ಒಮ್ಮೆಗೆ ಅಪರಾಧ ಇರ್ಲಿಕ್ಕೆ ಸಾಧ್ಯ ಇಲ್ಲ. 100 ಕೋಟಿ ದುಡ್ಡು ಅವ್ರು ತೆಗೆದುಕೊಂಡಾರ ಅನ್ನುವಂಥ ಮಾತನ್ನು ಇನ್ನೊಬ್ಬ ಈಗ ಮತ್ತೊಂದು ಈಗ ಹೊಸದಾಗಿ ಬಿಡುಗಡೆ ಆದಂಥ ಅವ್ರೇನು ಅಲ್ಲಿ ಸಾಕ್ಷಿ ಇದ್ದಾನೆ, ಮಾಫಿ ಸಾಕ್ಷಿ ವ್ಯಕ್ತಿ. ಆ ಮಾಫಿ ಸಾಕ್ಷಿ ವ್ಯಕ್ತಿ ಸಹಿತ BJPಗೆ 320 ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ ತೊಗೊಂಡ ವ್ಯಕ್ತಿ ಇದ್ದಾನೆ. ಅವನ ಸಾಕ್ಷಿಯನ್ನು ನಾವು ಎಷ್ಟು ಪ್ರಬಲವಾಗಿ ನಂಬಬೇಕಾಗಿದೆ ಅನ್ನೋದಿಲ್ಲ ಭಾಳ ಮಹತ್ವದ. ಜೊತೆಗೆ ಇಲ್ಲಿ ಎವಿಡೆನ್ಸ್ ಇಲ್ಲ, ಎಲ್ಲಿ ಆ ದುಡ್ಡು ಹೋಯ್ತು, ಏನು ಜಿಲ್ಲೆಗೆ ಒಂದು ಪೈಸಾ ಸಿಕ್ಕಿಲ್ಲ. ಇವ್ರನ್ನ ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ, ಅದರಲ್ಲಿ 100 ಕೋಟಿ ತೊಗೊಂಡಿದ್ದಾರೆ, ಇದಕ್ಕೆ ಬರೋದ್ರೆ 1000 ಕೋಟಿ 2000 ಕೋಟಿ ಏನೇನೋ ಮಾತಾಡಿದ್ರು BJPಗರು. ಅದು ಕೊನೆಗೆ ಬಂದು 100 ಕೋಟಿಗೆ ಬಂದಿರ್ತದೆ. ಆ 100 ಕೋಟಿಗಳನ್ನ ಗೋವಾ ಚುನಾವಣೆಯಲ್ಲಿ ಖರ್ಚು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಬ್ಬ ನಮ್ಮ ಯಾರೋ ಮಾಫಿ ಸಾಕ್ಷಿ ಇದ್ದಂಥವರು ಅವರು ಮತ್ತು ಸ್ವತಃ ಅವ್ರ ಮೇಲೂ ಆರೋಪದ ಇರುತ್ತೆ. ಹೊಸ ರೆಕಾರ್ಡ್ ಬಂದದ, ಏನು ಎಲೆಕ್ಟ್ರಲ್ ಬಾಂಡದ್ದು ಲಿಸ್ಟ್ ಬಂದದ. ಆದರೆ ಅವರು ಒಬ್ಬರು 320 ಕೋಟಿ ರೂಪಾಯಿಗಳನ್ನು ಎಲೆಕ್ಟ್ರಲ್ ಬಾಂಡ್ ಕೊಂಡಿದ್ದಾರೆ. ಅವರ ಒಂದು ಈ ಸಾಕ್ಷಿಯನ್ನು ನಾವು ಎಷ್ಟು ಪ್ರಾಮಾಣಿಕವಾಗಿ ಪ್ರಮಾಣೀಕರಣ ಸಾಧ್ಯದ. ಇಂಥ ಪ್ರಸಂಗದಲ್ಲೇ ಇವೆಲ್ಲ ಇನ್ನೂ ಇನ್ಡೆಫಿನೆಟ್ ಇದ್ದಾಗ ಆಲ್ರೆಡಿ ಈ ಒಂದು ನಮ್ಮ ಆಮ್ ಆದ್ಮಿಯ ಮುಖಂಡರಾದಂಥ ಸತ್ಯೇಂದ್ರ ಜೈನ್ ಇರ್ಬೋದು, ಅದಕ್ಕೆ ಮನೀಶ್ ಸಿಸೋಡಿಯಾ ಇರ್ಬೋದು, ಸಂಜಯ್ ಸಿಂಗ್ ಅವರು ಇರ್ಬೋದು, ಇವರೆಲ್ಲ ಈಗ ಒಳಗಿದ್ದಾರೆ, ಪಾಪ ಕಷ್ಟದಲ್ಲಿ ಹೋಗಿದ್ದಾರೆ. ಅವ್ರ ಜೊತೆ ಇನ್ನೊಬ್ಬರು ನಮ್ಮ ಹೇಮಂತ್ ಸೊರೇನ್ ಜಾರ್ಖಂಡದವರು, ಅವ್ರುಗಳು ಚೀಫ್ ಮಿನಿಸ್ಟರ್ ಇದ್ದರು. ಅವರು ರಾಜೀನಾಮೆ ಕೊಟ್ಟು ಮತ್ತೊಬ್ಬ ನೇಷನ್ ಒಳಗೆ ಹೋದರು. ಆದರೆ ಈ ಭಾರತದ ಇತಿಹಾಸದ ಫಸ್ಟ್ ಟೈಮ್ ಒಬ್ಬ ಅಧಿಕಾರದಲ್ಲಿರುತ್ತಿರುವಂಥ ಚೀಫ್ ಮಿನಿಸ್ಟರ್ಗೆ ಇಲ್ಲಿ ಸೆಕ್ಯೂರಿಟಿ ಇಲ್ಲದಂಥ ಪ್ರಸಂಗ ಬಂದುಬಿಟ್ಟಿರುತ್ತೆ. ಆರೋಪ ಮಾಡಿದ್ದಾರೆ ಇಲ್ಲಂತಲ್ಲ, ಆದರೆ ಆರೋಪಗಳು ಸಿದ್ಧಾಗುವವರೆಗೆ ಅವ ಆರೋಪಿ ಅಲ್ಲ, ಅಂಥವ್ರು ಜೈಲಿಗೆ ಇಡುವಂಥ ಕಾನೂನು ಇಲ್ಲ. ಆದರೂ ವಿಚಾರಣೆ ನಡೆಸೋದಕ್ಕೆ ಅವ್ರ ಆಫೀಸ್ ಬಂದು ಎನ್ಕ್ವೈರಿ ಮಾಡುವಂಥ ಸಾಧ್ಯತೆ ಇದ್ದಾವಲ್ಲ, ಏನು ಕೇಳೋಕೆ ಸಾಧ್ಯದ? ವಿಚಾರಣೆ ಹಾಜರೇನಕ್ಕಾಗಿಲ್ಲ ಸರ್. ಇವ್ರು ಒಂದ್ ವೇಳೆ ಇವರು ಎಷ್ಟು ಕ್ಲಾರಿಟಿ ಕ್ಲೀನ್ ಇದ್ರು ಅಂತ ಅಂದ್ರೆ ಇಡಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಾಡಿ ಸರಿ, ನೀವೆಲ್ಲ ಹೇಳೋದಾಯ್ತು, ನಾನು ಕೂತು ಹೇಳೋದಾಯ್ತು, ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಅದನ್ನ ಈಗ ಅದಕ್ಕಿರುತ್ತಿರೋದು ಇಡಿಯಲ್ಲಿ ಒಂದು ದೋಷ ಏನಪ್ಪ ಅಂತಂದ್ರೆ, ಈ ಮನಿ ಲಾಂಡ್ರಿಂಗ್ದೊಳಗೆ ಇನ್ನುಳಿದ ಕೇಸ್ಗಳಲ್ಲೇ ಇವ್ರಿಗೆ 1 ವರ್ಷ ತನಕ ನಾವು ಜಕ್ಕೊಂಡು ಹೋಗುವಂಥ ಒಂದು ಕ್ಲೌಸ್ ಇಟ್ಬಿಟ್ಟಿದ್ದಾರೆ. ಅದು ದೊಡ್ಡ ಅಪರಾಧಿಯ ಸ್ಟೆಪ್. ಈಗ ಮೊನ್ನೆ ಮಾಡಿದ್ರಲ್ಲ, ಚುನಾವಣಾ ಅಧಿಕಾರಿಗಳು ಕೇವಲ ಪ್ರಧಾನಿ ಅಥವಾ ಆಡಳಿತಾರೂಢ ಪಕ್ಷ ಮಾತ್ರ ಸೆಲೆಕ್ಷನ್ ಮಾಡುವಂಥದ್ದು ಕಾನೂನು ಮಾಡಿ, ಅದು ಸಂವಿಧಾನ ವಿರೋಧಿ ಕಾನೂನು ಇಟ್ಸಲ್ಪಟ್ಟಿದೆ ಅಲ್ರಿ. ಒಂದು ಪಾರದರ್ಶಕವಾಗಿ ಚುನಾವಣೆ ನಡೆಯಬೇಕು. ಚುನಾವಣೆಯಲ್ಲಿ ಯಾರು ಹಸ್ತಕ್ಷೇಪ ಇರಬಾರ್ದು.
ಅದಕ್ಕಾಗಿ ನಾವು ಸುಪ್ರೀಂ ಕೋರ್ಟ್ ಏನು ಮಾಡಿತ್ತು ಅವ್ರಿಗೆ, ಮೋದಿ ಅವ್ರಿಗೆ ಡೈರೆಕ್ಷನ್ ಮಾಡಿತ್ತು ಅದಕ್ಕೆ ಪೂರ್ವದಲ್ಲೇ, ನೀವು ಜೊತೆಗೆ ವಿರೋಧ ಪಕ್ಷ ನಾಯಕರು ಇನ್ನೊಬ್ಬರು ನ್ಯಾಯಾಂಗದ ಹೆಡ್ ಆಗ್ಬೇಕಂತೇಳಿ ಅದನ್ನು ತೆಗೆದುಹಾಕಿ ಒಂದು ಕಾನೂನು ಮಾಡ್ಕೊಂಡವ್ರು, ಪ್ರಧಾನಿ ಸಚಿವ ಜೊತೆಗೆ ವಿರೋಧ ಪಕ್ಷ ನಾಯಕ ಅಂತೇಳಿ. ನಮ್ಮದ್ರೊಳಗೆ ನ್ಯಾಯ ಹಸ್ತಕ್ಷೇಪ ಮಾಡೋದು ಬೇಕಾಗಿಲ್ಲ ಅಂತೇಳಿ. ಆದರೆ ನ್ಯಾಯಾಂಗದ ಮೂಲ ಉದ್ದೇಶನ ಏನಪ್ಪ ಅಂದ್ರೆ ಯಾವುದೇ ತೊಂದರೆಗಳು ತಕರಾರುಗಳು ಮತ್ತೇನೋ ಬಂದರೂ ನ್ಯಾಯಾಂಗ ಅಥವಾ ಕಾರ್ಯಾಂಗ ಆಗಿರ್ಬೋದು, ನ್ಯಾಯಾಂಗ ಅಥವಾ ಶಾಸಕಾಂಗ ಆಗಿರ್ಬೋದು, ಅವು ಬಂದಾಗ ಅವ್ರ ನ್ಯಾಯ ಬಗೆಹರಿಸೋದು ಕೇಂದ್ರ ಬಿಂದು ನ್ಯಾಯಾಂಗ. ಅದು ಒಬ್ಬ ನಿರ್ಲಿಪ್ತವಾಗಿ ನೋಡಿರಿ ಸಹಜವಾಗಿ ಅನಿಸ್ತದೆ, ಸಹಜ ನ್ಯಾಯ. ಈಗ ಇಬ್ಬರು ನೇಮಿಸ್ತಾರೆ, ಒಬ್ಬ ವ್ಯಕ್ತಿ ಒಂದು ಪಾರ್ಟಿ, ಇನ್ನೊಂದು ವಿರೋಧ ಪಕ್ಷದ, ಇನ್ನೊಂದು ಆಡಳಿತಾರೂಢ ಪಕ್ಷ, ಇಬ್ಬರನ್ನ ಬ್ಯಾಲೆನ್ಸ್ ಆಗಿ ನೋಡುವಂಥದ್ದು, ಸರಿ ತಪ್ಪುಗಳು ಹೇಳುತ್ತಿರುವಂಥ ಒಂದು ನ್ಯಾಯಾಂಗದ ಮನುಷ್ಯನ ನೇಮಿಸೋದು ಇದು ಸಹಜವಾದ ನ್ಯಾಯ. ಇವತ್ತು ಅವ್ರು ಬೇಕಾದಂಥ 3 ಜನರನ್ನು ಇವತ್ತು ನೋಡ್ರಿ 15 ತಾರೀಕು ಅದನ್ನು ಆಯ್ಕೆ ಮಾಡೋದು ಇಟ್ಕೊಂಡಿದ್ರು. ಇದೇ 15ಕ್ಕೆ 14ನೇ ತಾರೀಕು ಅದು ಗೊತ್ತಾದ ತಕ್ಷಣ ಕೋರ್ಟ್ಗೆ ಹೋಗಿದ್ದಾರೆ ಅಂತೇಳಿ ಅದು ರದ್ದು ಮಾಡಿಸೋ ಗೊತ್ತಾದ ತಕ್ಷಣ 14 ಇಟ್ಕೊಂಡು ಆ 3 ಮಂದಿನೂ ಸೆಲೆಕ್ಷನ್ ತಮ್ಮ ಬೇಕಾದಂಥ ಇಬ್ಬರನ್ನು ಮೊದಲಿಂದ ಒಬ್ಬ ರಾಜು ಕುಮಾರನನ್ನು ಏನು ಮಾಡಿದಾರಪ್ಪ ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫೀಸರ್ ಮಾಡಿದ್ದಾರೆ. ಈಗ 3 ಜನನು ಇವತ್ತು ಇವರು ಸರ್ಕಾರದ ಪರ ಇರುತ್ತಿರುವಂಥ ಎಲೆಕ್ಷನ್ ಕಮಿಷನರ್ ಆಗಿದ್ದಾರೆ. ಇದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂತಂದ್ರೆ ಈಗ ರಾಹುಲ್ ಗಾಂಧಿ